41 ವರ್ಷದ ಬಳಿಕ ಭಾರತದಿಂದ ಅಂತರಿಕ್ಷ ಪ್ರಯಾಣ ಮಾಡ್ತಾ ಇರುವಂಥದ್ದು. ಸೊ ಇದರ ಬಗ್ಗೆ ಮಾತಾಡೋದಕ್ಕೆ ಜವಾಹರ್ಲಾಲ್ ನೆಹರು ತಾರಾಲಯದ ಡೈರೆಕ್ಟರ್ ಆದಂತಹ, ಅದರಲ್ಲೂ ಕೂಡ ಸೈಂಟಿಸ್ಟ್ ಆಗಿರುವಂತಹ ಗುರುಪ್ರಸಾದ್ ಸರ್ ನಮ್ಮ ಜೊತೆ ಇದ್ದಾರೆ. ಯಾಕಂದರೆ ಸೈಂಟಿಸ್ಟ್ಗೇನೆ ಇದರ ಬಗ್ಗೆ ಬಹಳಷ್ಟು ಮಾಹಿತಿ ಇರುವಂಥದ್ದು. ಸರ್, ನಿಜಕ್ಕೂ ಕೂಡ ಇದು ಹೆಮ್ಮೆ ಪಡುವಂಥ ವಿಚಾರ. ಜನರಿಗೆ ಇದರ ಬಗ್ಗೆ ಮಾಹಿತಿ ಏನು ಹೇಳ್ತೀರಾ ಸರ್? ಖಂಡಿತ, ಭಾಳ ಸಂತೋಷ. ನಮಸ್ಕಾರ. ತಾವು ಹೇಳಿದಾಗೆ 41 ವರ್ಷಗಳ ಬಳಿಕ ಭಾರತೀಯರೊಬ್ಬರು ಅಂತರಿಕ್ಷಯಾನವನ್ನು ಕೈಗೊಳ್ತಾ ಇದ್ದಾರೆ. 41 ವರ್ಷಗಳ ಹಿಂದೆ ಅಂದರೆ ರಾಕೇಶ್ ಶರ್ಮಾ ಅವರು, ಅಂದರೆ 1984 ಏಪ್ರಿಲ್ 3ನೇ ತಾರೀಕು ಇವರು ಅಂತರಿಕ್ಷಕ್ಕೆ ಉಡಾಯಿಸಲ್ಪಟ್ಟರು. ಆ ಕಾಲದಲ್ಲಿ ಸೋವಿಯತ್ ಒಕ್ಕೂಟ ಅಂತ ಒಂದು ದೇಶ ಇತ್ತು. ಆ ದೇಶದ ಒಂದು ಭಾಗವಾದ ಕಜಕ್ಸ್ತಾನದಿಂದ ಅವರನ್ನು ಉಡಾಯಿಸಲಾಗಿತ್ತು. ಅವರು ಸೊಯೂಸ್ ನೌಕೆ ಒಂದರಲ್ಲಿ ಅಂತರಿಕ್ಷಕ್ಕೆ ತೆರಳಿ ನಂತರ ಸಲ್ಯೂಟ್ 7 ಅನ್ನುವಂತಹ ಒಂದು ಅಂತರಿಕ್ಷ ನಿಲ್ದಾಣದಲ್ಲಿ, ಅಂದರೆ ಅದೊಂದು ದೊಡ್ಡ ಅಂತರಿಕ್ಷ ನೌಕೆ, ಅದರಲ್ಲಿ ಸುಮಾರು 1 ವಾರದಷ್ಟು ಕಾಲ ವಾಸಿಸಿ ಪುನಃ ಸುರಕ್ಷಿತವಾಗಿ ವಾಪಸ್ ಬಂದರು. ಅದಾದ ನಂತರ ಅಂತರಿಕ್ಷಕ್ಕೆ ಎರಡನೇ ಭಾರತೀಯ ತೆರಳುತ್ತಾ ಇರೋದು 41 ವರ್ಷಗಳ ಬಳಿಕವೇ. ಈ ಬಾರಿ ಶುಭಾಂಶು ಶುಕ್ಲಾ ಅನ್ನುವಂತಹ ನಮ್ಮ ಭಾರತೀಯ ವಾಯುಪಡೆಯ ವೈಮಾನಿಕರೇ ಆದವರು ಹಾಗೂ ಟೆಸ್ಟ್ ಪೈಲಟ್ ಇವರು ಈ ಯಾನನ ಕೈಗೊಳ್ತಾ ಇದ್ದಾರೆ. ರಾಕೇಶ್ ಶರ್ಮಾ ಅವರು ತೆರಳಿದ್ದು ಸೋವಿಯತ್ ರಷ್ಯಾದ ನೌಕೆಯಲ್ಲಿ ಅದರ ಅಂತರಿಕ್ಷ ನಿಲ್ದಾಣದಲ್ಲಿ ವಾಸಿಸಿ ಬಂದರು. ಇವರು ಈ ಶುಭಾಂಶು ಶುಕ್ಲಾ ಅವರು ತೆರಳುತ್ತಾ ಇರೋದು ಅಮೇರಿಕಾದ ಕ್ರೂ ಡ್ರ್ಯಾಗನ್ ಅನ್ನುವಂತಹ ಒಂದು ಅತ್ಯಾಧುನಿಕ ನೌಕೆಯಲ್ಲಿ. ಈ ಒಂದು ನೌಕೆನ ಉಡಾಯಿಸ್ತಾ ಇರೋದು ಫಾಲ್ಕನ್ 9 ಅನ್ನುವಂತಹ ಒಂದು ರಾಕೆಟ್. ಇವರನ್ನು ಉಡಾಯಿಸ್ತಾ ಇರೋ ಸ್ಥಳ ಯಾವುದಪ್ಪ ಅಂದರೆ, ಅಂತರಿಕ್ಷಕ್ಕೆ ಕಳುಹಿಸ್ತಾ ಇರುವಂತಹ ಸ್ಥಳ ಯಾವುದು ಅಂದರೆ ಕೆನಡಿ ಅಂತರಿಕ್ಷ ನಿಲ್ದಾಣ ಅಂತ ಅಮೇರಿಕಾದಲ್ಲಿ. ಅಲ್ಲಿಂದ ಇವರ ಉಡಾವಣೆ ನಡೀತಾ ಇದೆ. ಇವಾಗ ಈ ಯಾನದ ಉದ್ದೇಶ ಏನು? ಈ ಭಾರತದ 2ನೇ ಗಗನಯಾತ್ರಿಯಾದ ಶುಭಾಂಶು ಶುಕ್ಲಾ ಅವರು ಆಕ್ಸಿಯಮ್ 4 ಅನ್ನುವಂತಹ ಒಂದು ಅಭಿಯಾನದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇದಕ್ಕೆ ಇವರು ಭಾಗವಹಿಸ್ತಾ ಇರೋದಕ್ಕೆ ಕಾರಣ ಏನು? ಅನೇಕ ಕಾರಣಗಳಿದೆ. ಮುಖ್ಯವಾಗಿ ಈ ಒಂದು ಯಾನದಲ್ಲಿ, ಈ ಒಂದು ಅಭಿಯಾನದಲ್ಲಿ ಭಾಗವಹಿಸುವ ಮೂಲಕ ನಮ್ಮದೇ ಆದ ಮಾನವ ಸಹಿತ ಅಂತರಿಕ್ಷ ಕಾರ್ಯಕ್ರಮವಾದ, ಅಂದರೆ ಹ್ಯೂಮನ್ ಸ್ಪೇಸ್ ಫ್ಲೈಟ್ ಪ್ರೋಗ್ರಾಮ್ ಆದಂತಹ ಗಗನಯಾನಕ್ಕೆ ಅತ್ಯುತ್ತಮವಾದ ಮಾಹಿತಿ ಒದಗುತ್ತೆ ಅನ್ನೋ ಉದ್ದೇಶದಿಂದ ಭಾರತ ಸರ್ಕಾರ ಈ ಒಂದು ಅಭಿಯಾನದಲ್ಲಿ ನಮ್ಮ ಗಗನಯಾತ್ರಿಯೊಬ್ಬರು ತೊಡಗಿಸಿಕೊಳ್ಳೋದನ್ನು ಸಾಧ್ಯ ಮಾಡಿದೆ. ಖಂಡಿತ ಇದು ಬಹಳ ಆಲೋಚನೆ ಮಾಡಿ ಆಗಿರುವಂತಹ ಒಂದು ನಿರ್ಧಾರ. ಸರ್, ಎಲ್ಲೋ ಒಂದು ಕಡೆ ಡಿಲೇ ಆಗ್ತಾ ಇದೆ ಅನ್ನೋ ಮಾಹಿತಿ ಇರುವಂಥದ್ದು. ಯಾಕೆ? ಹವಾಮಾನ ವೈಪರೀತ್ಯನ ಅಥವಾ ಯಾವ ರೀಸನ್ ಸರ್? ಖಂಡಿತ ಈ ಒಂದು ವಿಳಂಬ ಯಾಕೆ ಆಗ್ತಾಯಿದೆ, ಡಿಲೇ ಯಾಕೆ ಆಗ್ತಾ ಇದೆ ಅಂದರೆ, ಮೊದಲನೇದಾಗಿ ಇವರು ಮೇ 29 ಉಡಾಯಿಸಲ್ಪಡಬೇಕಾಗಿತ್ತು. ಆಮೇಲೆ ಅದು ಜೂನ್ 8ಕ್ಕೆ ಹೋಯಿತು, ಆಮೇಲೆ ಜೂನ್ 10ಕ್ಕೆ ಹೋಯಿತು, 11ಕ್ಕೆ ಹೋಯಿತು. ಇವಾಗ ಮತ್ತೆ ಇವತ್ತು ಬೆಳಗ್ಗೆ ಪ್ರಕಟಣೆ ಆಗಿರೋ ಪ್ರಕಾರ ಯಾವಾಗ ಅಂತ, ಯಾವ ದಿನ ಉಡಾವಣೆ ಆಗುತ್ತೆ ಅಂತ ಇನ್ನೂ ನಿರ್ಧಾರ ಆಗಿಲ್ಲ. ಇಲ್ಲಿ 2 ಅಂಶಗಳು ಕಾರಣ ಇದಕ್ಕೆ. ಮೊದಲನೇದಾಗಿ ಹವಾಮಾನ. ನಾವು ಒಂದು ಅರ್ಥ ಮಾಡ್ಕೋಬೇಕು, ಅಂತರಿಕ್ಷಕ್ಕೆ ತೆರಳಬೇಕಾದರೆ ರಾಕೆಟ್ ಒಂದು ಭೂಮಿಯಿಂದ ಮೇಲದ ಮೇಲೆ ಅದು ವಾತಾವರಣದ ಮೂಲಕ ಅದು ಹಾದು ಹೋಗಬೇಕಾಗತ್ತೆ. ಆ ರೀತಿ ಹಾದು ಹೋಗಬೇಕಾದ್ರೆ ಹವಾಮಾನ ವೈಪರೀತ್ಯಗಳ ನಡುವೆ ರಾಕೆಟ್ ಒಂದನ್ನು ಉಡಾಯಿಸೋದು ಸಮಂಜಸ ಅಲ್ಲ. ಅದಕ್ಕೆ ಕೆಲವು ಬಗೆಯ ಅಡಚಣೆಗಳು, ಕೆಲವು ಬಗೆಯ ಅಪಾಯ ಉಂಟಾಗಬಹುದು ವಿರಳವಾಗಿ. ಆದರೆ ಅಂತರಿಕ್ಷಯಾನದಲ್ಲಿ ಕಂಡುಬರುವಂತಹ ವೇಗಗಳಾಗಲಿ, ಆ ತೆರಳುತ್ತಿರುವ ರಾಕೆಟ್ಗಳ ಮೇಲೆ ಹಾಗೂ ಒಳಗಿರುವ ಗಗನಯಾತ್ರಿಗಳಿಗೆ ಮೇಲೆ ಬೀಳುವ ಒತ್ತಡ ಆಗಲಿ, ಬಲ ಆಗಲಿ, ಈ ಎಲ್ಲ ದೃಷ್ಟಿಗಳಿಂದ ಈ ಗಗನಯಾತ್ರಿಗಳನ್ನು ರಾಕೆಟ್ ಒಂದರಲ್ಲಿ ಉಡಾಯಿಸುವಾಗ ಅಂತರಿಕ್ಷಕ್ಕೆ ಹವಾಮಾನ ಸರಿಯಾಗಿದ್ದರೆ, ಹವಾಮಾನ ತೃಪ್ತಿಕರವಾಗಿದ್ದರೆ ಮಾತ್ರ ಉಡಾಯಿಸಲಾಗುತ್ತೆ. ಇಲ್ಲಾಂದರೆ ಅನೇಕ ಸವಾಲುಗಳು ಎದುರಾಗಿ ಕೆಲಮಟ್ಟಿಗೆ ಯಾನ ಕೂಡ ಇದರಿಂದ ಇದಕ್ಕೆ ಸ್ವಲ್ಪ ಹಿನ್ನಡೆ ಉಂಟಾಗ್ಬೋದು. ಯಾರೂ ಇದನ್ನು ಚಾನ್ಸ್ ತೊಗೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ. ಆಮೇಲೆ ಇಲ್ಲಿ ಇನ್ನೊಂದು ಅಂಶ ಇದೆ, ತಾಂತ್ರಿಕ ಅಂಶ. ಹವಾಮಾನ ಒಂದೇ ಕಾರಣ ಅಲ್ಲ. ಇವತ್ತು ಶುಭಾಂಶು ಶುಕ್ಲಾ ಅವರ ಉಡಾವಣೆ ಮುಂದೂಡಲ್ಪಟ್ಟಿರೋದಕ್ಕೆ
ತಾಂತ್ರಿಕ ಅಂಶಗಳು ಕೆಲವಿದೆ ಇದರಲ್ಲಿ. ಇವಾಗ ಇಲ್ಲಿ ನೋಡಿ, ಇಲ್ಲಿ ಎದುರುಗಡೆ PSLV ಅನ್ನುವಂತಹ ಒಂದು ರಾಕೆಟ್ನ ಮಾದರಿ ಇದೆ. ರಾಕೆಟ್ ಒಂದು ಅಂತರಿಕ್ಷಕ್ಕೆ ತೆರಳಬೇಕಾದ್ರೆ ರಾಕೆಟ್ ಯಂತ್ರಗಳು, ಆ ರಾಕೆಟ್ ವಾಹನದ ರಾಕೆಟ್ ಯಂತ್ರಗಳು ಕಾರ್ಯನಿರ್ವಹಿಸಬೇಕು. ನಾವು ಭೂಮಿಯ ಮೇಲೆ ಪ್ರಯಾಣ ಮಾಡುವಾಗ ನಾವೇನು ಮಾಡ್ತೀವಿ ಅಂದರೆ, ನಾವು ಕಾರುಗಳಲ್ಲಿ, ಇವಾಗ ನೀವು ಅಷ್ಟೇ ಕಾರಲ್ಲಿ ಬಂದಿದ್ದೀರಾ ಅನಿಸುತ್ತೆ, ಅದಕ್ಕೆ ಡೀಸೆಲ್ ಯಂತ್ರ ಇರುತ್ತೆ ಅಥವಾ ಪೆಟ್ರೋಲ್ ಯಂತ್ರ ಇರುತ್ತೆ. ಅಂದರೆ ಡೀಸೆಲ್ ಅಥವಾ ಪೆಟ್ರೋಲ್ ಇಂಧನನ ಗಾಳಿಯಲ್ಲಿ ಸಿಗುವ ಆಮ್ಲಜನಕದ ಜೊತೆ ಬೆರೆಸಿ ಉರಿಸಲಾಗುತ್ತೆ. ಆ ರೀತಿ ಚಕ್ರ ತಿರುಗುತ್ತೆ, ಮುಂದೆ ಹೋಗುತ್ತೆ. ಅದೇ ರೀತಿ ರಾಕೆಟ್ ಯಂತ್ರ ಒಂದು ಇದು ಸ್ವಲ್ಪ ವಿಭಿನ್ನವಾಗಿರುತ್ತೆ. ರಾಕೆಟ್ ಒಂದು ಭೂಮಿ ಮೇಲೆ ಮಾತ್ರ ಕಾರ್ಯನಿರ್ವಹಿಸೋದಲ್ಲ, ಭೂ ವಾತಾವರಣದ ಮೇಲ್ಭಾಗದಲ್ಲಿ ಗಾಳಿ ತುಂಬ ವಿರಳವಾಗಿರುತ್ತೆ, ಕಮ್ಮಿ ಇರುತ್ತೆ. ಆಮೇಲೆ ಅಂತರಿಕ್ಷದಲ್ಲಿ ಗಾಳಿನೇ ಇರಲ್ಲ, ಅಲ್ಲಿ ಆಮ್ಲಜನಕ ಎಲ್ಲಿ ದೊರಕತ್ತೆ ನಿಮಗೆ ಕಂಬಸ್ಷನ್ಗೆ ಅಥವಾ ಉರಿಯುವಿಕೆಗೆ, ದಹನದ್ದು. ಹಾಗಾಗಿ ರಾಕೆಟ್ ಒಂದರಲ್ಲಿ ಇಂಧನದ ಜೊತೆಗೆ ದಹನಾನುಕೂಲಿ ಅಥವಾ ಆಕ್ಸಿಡೈಸರ್ ಅನ್ನೋದನ್ನು ಕೊಂಡೊಯ್ಯಬೇಕಾಗುತ್ತೆ. ಈ ಶುಭಾಂಶು ಶುಕ್ಲಾ ಅವರನ್ನು ಉಡಾಯಿಸ್ತಾ ಇರುವಂತಹ ಫಾಲ್ಕನ್ 9 ರಾಕೆಟ್ನ ಮೊದಲ ಹಂತದಲ್ಲಿ 9 ರಾಕೆಟ್ ಯಂತ್ರಗಳಿವೆ. ಅದರಲ್ಲಿ ಆಕ್ಸಿಡಕಾರಕವಾಗಿ ಬಳಸುವಂತಹ ದ್ರವ ಆಕ್ಸಿಜನ್ನಲ್ಲಿ ಅದು ಲೀಕ್ ಆಗ್ತಾ ಇದೆ, ಸೋರು ಹೋಗ್ತಾ ಇದೆ ಅನ್ನುವಂಥ ಅನ್ನೋದನ್ನು ಗಮನಿಸಲಾಯಿತು. ಹಾಗಾಗಿ ಇದು ತುಂಬ ಗಂಭೀರವಾದದ್ದು. ಹಾಗಾಗಿ ಇದು ಒಂದು ಕಾರಣ. ಜೊತೆಗೆ ರಾಕೆಟ್ ಒಂದನ್ನು ಉಡಾಯಿಸಿ ನೇರವಾಗಿ ಹೋಗೋದಿಲ್ಲ, ಅದನ್ನು ಆಚೀಚೆ ತಿರುಗಿಸ್ಬೇಕಾಗುತ್ತೆ. ರಾಕೆಟ್ ಒಂದನ್ನು ಅನೇಕ ಬಾರಿ ಯಾನದ ನಡುವೆ ಹೀಗೆ ನೇರವಾಗಿ ಹೋಗ್ತಾಯಿದ್ದು ವೀಕ್ಷಕರೆಲ್ಲ ನೋಡಿರ್ಬೋದು. ಯಾವುದೇ ರಾಕೆಟ್ ಸ್ವಲ್ಪ ದೂರ ಹೋದ್ಮೇಲೆ ಸ್ವಲ್ಪ ಹಿಂಗೆ ತಿರ್ಕೊಳ್ಳುತ್ತೆ. ಆ ರೀತಿ ಮಾಡೋದಕ್ಕೆ ಕೆಲವು ತಾಂತ್ರಿಕ ಸಾಧನಗಳಿರುತ್ತೆ. ಅದರಲ್ಲೂ ಕೆಲವು ತೊಂದರೆಗಳು ಅಂತಲ್ಲ, ಕೆಲವು ಬಗೆಯ ಅಬ್ಸರ್ವೇಷನ್ ಮಾಡಿದ್ರಿಂದ, ಕೆಲವು ಬಗೆಯ ನ್ಯೂನತೆಗಳು ಕಂಡು ಬಂದಿದ್ದರಿಂದ ಈ ಯಾನ ಸ್ವಲ್ಪ ಇದು ವಿಳಂಬವಾಗಿದೆ. ಆದರೆ ಇದು ಬಹಳ ಒಳ್ಳೆಯ ನಿರ್ಧಾರ. ಇಸ್ರೋದ ಅಧ್ಯಕ್ಷರಾದ ಶ್ರೀ ವಿ ನಾರಾಯಣನ್ ಅವರು ಹೇಳಿದ್ದಾರೆ, ಖಂಡಿತ ಯಾವಾಗ ನಾವು ಮಾನವ ಗಗನಯಾತ್ರಿಗಳನ್ನು ಉಡಾಯಿಸ್ತಾ ಇದ್ದೀವಿ ಆವಾಗ ಇಂತಹ ಮುಂಜಾಗರೂಕತೆ ಅತ್ಯಗತ್ಯ ಅಂತ ಅವರು ಬಹಳ ಸರಿಯಾಗಿ ಹೇಳಿದ್ದಾರೆ. ಸರ್, ಭಾರತಕ್ಕೆ ಈ ಪಯಣ ಎಷ್ಟು ಲಾಭಾಂಶ? ಭಾರತಕ್ಕೆ ಈ ಪಯಣ ಸಾಕಷ್ಟು ಲಾಭ ತರ್ತಾ ಇದೆ. ಯಾಕಂದರೆ ಭಾರತ ಇವತ್ತು ತಾಂತ್ರಿಕವಾಗಿ, ಅದರಲ್ಲೂ ಅಂತರಿಕ್ಷ ತಂತ್ರಜ್ಞಾನದಲ್ಲಿ ಎಷ್ಟು ಬೆಳೆದಿದೆ ಅಂದರೆ, ನಾವು ರಾಕೇಶ್ ಶರ್ಮಾ ಅವರು ಅಂತರಿಕ್ಷಕ್ಕೆ ಹೋದಾಗ ಭಾರತ ಅಂತರಿಕ್ಷ ತಂತ್ರಜ್ಞಾನವನ್ನು ಕರಗತ ಎಷ್ಟು ಮಾಡಿಕೊಂಡಿತ್ತೋ ಅದಕ್ಕೂ ಇವತ್ತು 41 ವರ್ಷಗಳ ಪ್ರಕಾರ ಇದು ಎಷ್ಟು ಅಂತರಿಕ್ಷ ತಂತ್ರಜ್ಞಾನವನ್ನು ಕರಗತ ಮಾಡಿಕೊಂಡಿದೆಯೋ ಅದಕ್ಕೆ ಅಜಗಜಾಂತರವಾದ ವ್ಯತ್ಯಾಸ ಇದೆ. ಹೀಗಾಗಿ ಭಾರತ ಇವತ್ತು ಇದುವರೆಗೂ ಅಂದರೆ ಸುಮಾರು 2018-19ರವರೆಗೂ ಅಂತರಿಕ್ಷ ಯಾನಕ್ಕೆ ಸಂಬಂಧಿಸಿದ ಕಾರ್ಯಕ್ರಮಗಳನ್ನು ಹಾಕಿಕೊಂಡಿದ್ದು ಉಪಗ್ರಹಗಳ ಹಾಗೂ ರೋಬೋಟ್ ಅಂತರಿಕ್ಷ ನೌಕೆಗಳ ನೆರವಿನೊಡನೆ ನಡೆಸುವಂತಹ ಅಂತರಿಕ್ಷ ಕಾರ್ಯಕ್ರಮವನ್ನು ಮಾತ್ರ. ಆದರೆ ಇವತ್ತು ಗಗನಯಾನ ಅನ್ನುವಂತಹ ಕಾರ್ಯಕ್ರಮವನ್ನು ಭಾರತ ಹಾಕ್ಕೊಂಡಿದೆ. ಅಂದರೆ ಗಗನಯಾತ್ರಿಗಳ ನೆರವಿನಿಂದ, ಅಂದರೆ ಮಾನವರ ಭಾಗವಹಿಸುವಿಕೆಯೊಂದಿಗೆ ನಡೆಸುವಂತಹ ಅಂತರಿಕ್ಷ ಕಾರ್ಯಕ್ರಮ ಗಗನಯಾನ. ಅಂದರೆ ಪ್ರಧಾನಮಂತ್ರಿಯವರು 2018ರಲ್ಲಿ ಹೇಳಿದರು, ಭಾರತದ ನೆಲದಿಂದ ನಮ್ಮದೇ ಆದ ರಾಕೆಟ್ನಲ್ಲಿ ಅದರ ಮೇಲೆ ಕುಳಿತ ನಮ್ಮದೇ ಆದ ಅಂತರಿಕ್ಷ ನೌಕೆಯಲ್ಲಿ ಕುಳಿತ ಗಗನಯಾತ್ರಿಗಳನ್ನು ಅಂತರಿಕ್ಷಕ್ಕೆ ಉಡಾಯಿಸುವುದು, ಅಂದರೆ ಭಾರತದ ಒಬ್ಬ ಮಗ ಅಥವಾ ಮಗಳನ್ನು ಉಡಾಯಿಸೋದು ಮತ್ತು ಸುರಕ್ಷಿತವಾಗಿ ವಾಪಸ್ ಕರ್ಕೊಂಬರೋದು ಗಗನಯಾನದ ಉದ್ದೇಶ ಅಂತ. ಈ ಕಾರ್ಯಕ್ರಮ ಇವತ್ತು ಮುಂದೆ ಸಾಗ್ತಾ, ಇನ್ನೂ ಯಾರನ್ನೂ ಉಡಾಯಿಸಿಲ್ಲ. ಆದರೆ ಈ ಯಾನದ ಅಂಗವಾಗಿ 4 ಜನ ಗಗನಯಾತ್ರಿಗಳನ್ನು ಇಲ್ಲಿ ಆಯ್ಕೆ ಮಾಡಲಾಗಿದೆ. ನೋಡಿ, ಇಲ್ಲಿ ಇವರು ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಂಗದ್ ಪ್ರತಾಪ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ. 2020ರ ಸುಮಾರಿಗೆ ಈ 4 ಜನ ಗಗನಯಾತ್ರಿಗಳನ್ನಾಗಿ ಇವರನ್ನು ಆಯ್ಕೆ ಮಾಡಲಾಯಿತು. ಸೊ ಇದು ಅದರದ್ದೇನಾ ಸರ್? ಹೌದು, ಇದನ್ನು ಹೇಳ್ತೀನಿ. ಗಗನಯಾನ ಅನ್ನೋದು ನಾನು ಹೇಳ್ದಂಗೆ ಭಾರತದ್ದೇ ಆದ ಕಾರ್ಯಕ್ರಮ. ಇವತ್ತು ಶುಭಾಂಶು ಶುಕ್ಲಾ ಅವರು ಅಮೆರಿಕಾದ ರಾಕೆಟ್ ಆದ ಫಾಲ್ಕನ್ 9ರಲ್ಲಿ ಅಮೆರಿಕಾದ ಗಗನ ನೌಕೆಯಾದಂತಹ ಅಥವಾ ಅಂತರಿಕ್ಷ ನೌಕೆಯಾದಂತಹ ಕ್ರೂ ಡ್ರ್ಯಾಗನ್ನಲ್ಲಿ ಅಂತರಿಕ್ಷಕ್ಕೆ ತೆರಳಿ ಅಮೇರಿಕಾದ ಅಂತರಿಕ್ಷ ನಿಲ್ದಾಣ ISS ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅನ್ನೋದರಲ್ಲಿ
2 ವಾರಗಳ ಕಾಲ ವಾಸಿಸಿ ಪುನಃ ಹಿಂತಿರುಗಿ ಬರ್ತಾಯಿದ್ದಾರೆ. ಆದರೆ ಗಗನಯಾನ, ನಮ್ಮದೇ ಆದ ಗಗನಯಾನ ಇನ್ನೂ ಈಗ ಅದಕ್ಕೆ ಪೂರ್ವ ಸಿದ್ಧತೆಗಳು ಸಾಗ್ತಾ ಇದೆ. ಭರದಿಂದ ಭಾರತಾದ್ಯಂತ ಸಾಗ್ತಾ ಇದೆ. ಇದರಲ್ಲಿ ನಮ್ಮದೇ ಆದ ರಾಕೆಟ್ಟು ನೋಡಿ, ಇಲ್ಲಿ LVM-3 ಎನ್ನುವಂತಹ ರಾಕೆಟ್ಟು ಮಾನವರನ್ನು ಕೊಂಡೊಯ್ಯುವಷ್ಟು ಅದರ ನಂಬಿಕಾರ್ಹತೆಯನ್ನು ಹೆಚ್ಚಿಸಿ ಈ ರಾಕೆಟನ್ನು ಬಳಸಿ ಭಾರತದ ನೆಲದಿಂದಲೇ ಗಗನಯಾತ್ರಿಗಳನ್ನು ಉಡಾಯಿಸಲಾಗುತ್ತೆ. ಅದೇ ರೀತಿ ಈ ಗಗನಯಾನದ ಅಂತರಿಕ್ಷ ಯಾತ್ರಿಗಳು ಪಯಣಿಸೋದು ಗಗನಯಾನ ನೌಕೆಯಲ್ಲಿ. ರಾಕೆಟು LVM-3 ಎನ್ನುವಂಥದ್ದು, ಅಂತರಿಕ್ಷ ನೌಕೆ, ಗಗನಯಾನ ನೌಕೆ. ಈ 4 ಜನ ಆಯ್ಕೆಯಾಗಿರುವಂತಹ ಗಗನಯಾತ್ರಿಗಳು ಇವರು ಹೇಳಿದ್ನಲ್ಲ, ಪ್ರಶಾಂತ್ ಬಾಲಕೃಷ್ಣನ್ ನಾಯರ್, ಅಜಿತ್ ಕೃಷ್ಣನ್, ಅಂಗದ್ ಪ್ರತಾಪ್ ಮತ್ತು ಶುಭಾಂಶು ಶುಕ್ಲಾ. ಇವರಲ್ಲಿ ಈ 4ರಲ್ಲಿ ಅತ್ಯಂತ ಕಿರಿಯ ವಯಸ್ಸಿನವರು ಅಂದರೆ ಶುಭಾಂಶು ಶುಕ್ಲಾ, ವಿಂಗ್ ಕಮಾಂಡರ್. ಇವಾಗ ಗ್ರೂಪ್ ಇವರು ವಿಂಗ್ ಕಮಾಂಡರ್ ಎಲ್ಲರೂ ಇವಾಗ ಗ್ರೂಪ್ ಕ್ಯಾಪ್ಟನ್ನೇ ಆಗಿದ್ದಾರೆ. ಇವ್ರಿಗೂ ಬಡ್ತಿ ಸಿಕ್ಕಿದೆ, ಇವರು ಸಹ ಗ್ರೂಪ್ ಕ್ಯಾಪ್ಟನ್ ಆಗಿದೆ. ಎಷ್ಟು ಗಂಟೆಗಳ ಕಾಲ ಪಯಣ ಇರುತ್ತೆ ಸರ್? ನೋಡಿ, ಇವಾಗ ಇದು ಗಗನಯಾನದ ಬಗ್ಗೆ. ಗಗನಯಾನ ಮುಗಿಸ್ಬಿಡ್ತೀನಿ. ಗಗನಯಾನದಲ್ಲಿ ಈ LVM-3 ಅನ್ನುವಂತಹ ಭಾರತದ್ದೇ ಆದ ರಾಕೆಟ್ನಲ್ಲಿ ಅದರ ಮಾದರಿ ಕೂಡ ಅಲ್ಲಿದೆ, ನೀವು ನೋಡ್ಬೋದು. ಗಗನಯಾನ ನೌಕೆಯಲ್ಲಿ ಈ 4ರಲ್ಲಿ ಮೊದಲನೇದಾಗಿ ಯಾರನ್ನಾರು ಒಬ್ಬರನ್ನ ಕಳಿಸ್ಬೋದು, ಇನ್ನೊಂದು 2 ವರ್ಷದ ಸುಮಾರಿಗೆ. ಆದರೆ ಅದಕ್ಕೆ ಪೂರ್ವಭಾವಿಯಾಗಿ ಅದಕ್ಕೆ ಅಗತ್ಯವಾದ ಅನೇಕ ಮಾಹಿತಿಗಳನ್ನು ಪಡೆಯುವ ಸಲುವಾಗಿ ಭಾರತ ಸರ್ಕಾರ ಈ AXIOM-4 ಅನ್ನುವಂತಹ ಅಭಿಯಾನದಲ್ಲಿ ಶುಭಾಂಶು ಶುಕ್ಲಾ ಅವರನ್ನು ಕಳುಹಿಸ್ತಾ ಇದೆ. ಕಳುಹಿಸುವುದಕ್ಕೆ ಅನುವಾಗಬೇಕಾದ ಏನೇನಿದೆಯೋ ಅದಕ್ಕೆ ಬೇಕಾದ ಸಂಪನ್ಮೂಲಗಳನ್ನೆಲ್ಲ ಒದಗಿಸಿಕೊಟ್ಟಿದೆ. ಇವರು ಪಡೆಯುವಂತಹ ಉತ್ಕೃಷ್ಟವಾದ ಅನುಭವ, ಆ ನಿಟ್ಟಿನಲ್ಲಿ ಅವರ ತರಬೇತಿ ಸುಮಾರು 8 ತಿಂಗಳಿಂದ ಸಾಗ್ತಾಯಿದೆ. ಆ ತರಬೇತಿಯ ಒಂದು ವೇಳೆಯಲ್ಲಿ ದೊರೆತಂತಹ ತಾಂತ್ರಿಕ ಮಾಹಿತಿ ಇವೆಲ್ಲವೂ ನಮ್ಮ ಗಗನಯಾನ ಕಾರ್ಯಕ್ರಮಕ್ಕೆ ಬಹುಮುಖ್ಯವಾದ ಮಾಹಿತಿಯ ಮೂಲವಾಗಿ ಪರಿಣಮಿಸಲಿದೆ. ಹೀಗಾಗಿ ಇದು ಬಹಳ ಮುಖ್ಯ. ತಾವು ಇನ್ನೊಂದು ಪ್ರಶ್ನೆ ಕೇಳಿದ್ರಿ. ಈಗ ಇದು ಎಷ್ಟು ಗಂಟೆಗಳ ಕಾಲ ಪಯಣ ಇರುತ್ತೆ? ಅಂದರೆ 28 ಗಂಟೆ ಹೇಗೆ ಇರುತ್ತೆ ಸರ್? ನೋಡಿ, ಶುಭಾಂಶು ಶುಕ್ಲಾ ಅವರು ಉಡಾವಣೆಯಾದ ಸುಮಾರು 10 ನಿಮಿಷಗಳ ಒಳಗೆ ಅಂತರಿಕ್ಷವನ್ನು ತಲುಪಿ ಭೂಮಿನ ಸುತ್ತೋದಕ್ಕೆ ಪ್ರಾರಂಭಿಸ್ತಾರೆ. ಈ AXIOM-4 ಅಭಿಯಾನ ಇವತ್ತು ಉಡಾಯಿಸಲ್ಪಡಬೇಕಾಗಿತ್ತು, ಇದು ಮುಂದೂಡಲ್ಪಟ್ಟಿದೆ. ಇಲ್ಲಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಈ ರಾಕೆಟ್ನ ಹೆಸರು ಫಾಲ್ಕನ್ 9. ಇದು ಅಮೇರಿಕಾದ್ದೇ. ಮತ್ತು ಇದರ ಮೇಲೆ ಕುಳಿತಿರುವಂತಹ ಅಂತರಿಕ್ಷ ನೌಕೆ ಕ್ರೂ ಡ್ರ್ಯಾಗನ್, ಇದೂ ಕೂಡ ಅಮೇರಿಕಾದ್ದೇ. ಅಮೇರಿಕಾದ ಖ್ಯಾತ ಸಂಸ್ಥೆ SpaceX, ಇಲಾನ್ ಮಸ್ಕ್ ಅವರ ಸಂಸ್ಥೆ ಇದು. ಇದರಲ್ಲಿ ಹೋಗ್ತಾ ಇದ್ದಾರೆ. ಇವರು 10 ನಿಮಿಷದೊಳಗೆ ಭೂಕಕ್ಷೆಯನ್ನು ತೆರಳಿದ ನಂತರ ಸುಮಾರು 28 ಗಂಟೆಗಳ ಕಾಲ ಸ್ವತಂತ್ರವಾಗಿ ಭೂಮಿಯನ್ನು ಸುತ್ತುತ್ತಿರ್ತಾರೆ. ಯಾವುದರಲ್ಲಿ? ಕ್ರೂ ಡ್ರ್ಯಾಗನ್ ನೌಕೆಯಲ್ಲೇ. ಅದಾದ ಮೇಲೆ ಇವರು ಇವತ್ತು 400 ಕಿಲೋಮೀಟರ್ ಎತ್ತರದಲ್ಲಿ ಭೂಮಿಯನ್ನು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣ ಅನ್ನುವಂತಹ ಒಂದು ಬೃಹತ್ ನೌಕೆ, ಒಂದು ಫುಟ್ಬಾಲ್ ಮೈದಾನದಷ್ಟು ದೊಡ್ಡದಾಗಿದೆ ಇದು. ಜೊತೆಗೆ 5-6 ಬೆಡ್ರೂಮ್ಗಳಿರೋವಂಥ ಮನೆ ಎಷ್ಟು ದೊಡ್ಡದಾಗಿರುತ್ತೋ ಅಷ್ಟು ದೊಡ್ಡದಾಗಿದೆ ಒಳಗಡೆ. ಅಲ್ಲಿ ಹೋಗಿ ಕೂಡ್ಕೊಳ್ತಾ ಇದ್ದಾರೆ ಆ ಅಂತರಿಕ್ಷ ನಿಲ್ದಾಣವನ್ನು. ಅಲ್ಲಿ 14 ದಿನಗಳ ಕಾಲ ವಾಸಿಸಿ ಅನೇಕ ಪ್ರಯೋಗಗಳನ್ನು ನಿರ್ವಹಿಸಿ ಅಲ್ಲಿ ಅಂತರಿಕ್ಷದಲ್ಲಿ ವಾಸಿಸುವಂತಹ ವಿಶಿಷ್ಟ ಅನುಭವ ಎಂಥದ್ದಾಗಿರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿನ ಪಡ್ಕೊಂಡು ಶುಭಾಂಶು ಶುಕ್ಲಾ ಅವರು ಬರ್ತಾಯಿದ್ದಾರೆ. ಪುನಃ ಅವರು ಈ ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಿಂದ ಬೇರ್ಪಟ್ಟು ಸುಮಾರು ಒಂದು 17-18 ಗಂಟೆಗಳ ಕಾಲ ಸ್ವತಂತ್ರವಾಗಿ ಭೂಮಿಯನ್ನು ಸುತ್ತಿ ಸುಮಾರು ಒಂದು ಅರ್ಧ ಗಂಟೆ ಒಳಗೆ ಭೂಮಿನ ತಲುಪ್ತಾರೆ. ಆ ರೀತಿ ಸರ್, ವಿಜ್ಞಾನ ಲೋಕದಲ್ಲಿ ನೀವು ಒಬ್ಬರು ವಿಜ್ಞಾನಿಗಳಾಗಿ, ಅಂದರೆ ಆ ರೀತಿ ಆಗಬಾರ್ದು, ಏನಾದರೂ ಅಡೆತಡೆಗಳು ಉಂಟಾಗ್ಬೋದಾ ಅಥವಾ ಅದಕ್ಕೆ ಯಾವ ರೀತಿ ತಯಾರಿಯನ್ನು ಮಾಡ್ಕೊಂಡಿರ್ತಾರೆ? ನೋಡಿ, ಅಂತರಿಕ್ಷದಲ್ಲಿ ಸಾಮಾನ್ಯವಾಗಿ ಅಂತರಿಕ್ಷಯಾನ ಯಾಕೆ ಕೆಲಮಟ್ಟಿಗೆ ದುಬಾರಿ ಅನ್ನೋದು ಅಂದರೆ, ಯಾವುದೇ ಒಂದು ಸಾಧನವನ್ನು, ಒಂದು ಉಪಕರಣವನ್ನು, ಒಂದು ನೌಕೆಯನ್ನು, ಒಂದು ರಾಕೆಟ್ನ ನಿರ್ಮಿಸೋದ್ರ ಜೊತೆಗೆ ಅದನ್ನು ಮತ್ತೆ ವಿವಿಧ ಹಂತಗಳಲ್ಲಿ ಪರೀಕ್ಷಿಸಲಾಗುತ್ತೆ. ಹಾಗಾಗಿ ಇದು ಕೆಲಮಟ್ಟಿಗೆ ದುಬಾರಿ ಕೂಡ. ಈ ದೃಷ್ಟಿಯಿಂದ ಯಾವುದೇ ಒಂದು ಸಾಧನ, ತಾಂತ್ರಿಕ ಸಾಧನ ವಿಫಲ ಆಗೋದನ್ನು ಆದಷ್ಟು ತಪ್ಪಿಸೋದಕ್ಕೆ ಅನೇಕ ಬಗೆಯ ಪರೀಕ್ಷೆಗಳನ್ನು ಮೊದಲೇ ಮಾಡಲಾಗಿರುತ್ತೆ. ಜೊತೆಗೆ ಆ ಸಾಧನಗಳೇ ಅಂದರೆ ನೌಕೆ ಆಗಲಿ ರಾಕೆಟಲ್ಲಾಗಲಿ ಕೆಲವು ಅತ್ಯಂತ
ಕ್ರಿಟಿಕಲ್ ಅಂತ ನಾವೇನು ಹೇಳ್ತೀವಿ, ಕೆಲಸ ಮಾಡಲೇಬೇಕಾಗಿರುವಂತಹ ಸಾಧನಗಳನ್ನು ಒಂದಲ್ಲ ಆ ಥರದ್ದು 2, 3 ಆ ಥರ ಅಳವಡಿಸಲಾಗಿರುತ್ತೆ. ಹಾಗಾಗಿ ಒಂದು ಏನಾದರೂ ವಿಫಲ ಆದರೂ ಇನ್ನೊಂದು ಆ ಕೆಲಸ ಮಾಡುತ್ತೆ. ಇಷ್ಟೆಲ್ಲ ಆದರೂ, ಯಾಕಂದರೆ ಈ ರಾಕೆಟ್ಟು, ಈ ಗಗನಯಾನ ನೌಕೆ ಆಗಲಿ, LVM-3 ರಾಕೆಟ್ ಆಗಲಿ, ಅಥವಾ ಇವತ್ತು ಉಡಾಯಿಸಲ್ಪಡಬೇಕಾಗಿದ್ದಂತಹ ಫಾಲ್ಕನ್ 9 ರಾಕೆಟ್ ಆಗಲಿ, ಕ್ರೂ ಡ್ರ್ಯಾಗನ್ ಆಗಲಿ, ಲಕ್ಷಾಂತರ ಬಿಡಿಭಾಗಗಳಿಂದ ನಿರ್ಮಿಸಲ್ಪಟ್ಟಿರುತ್ತೆ. ಇದನ್ನೆಲ್ಲ ಎಷ್ಟು ಜಾಗರೂಕತೆಯಿಂದ ನಿರ್ಮಿಸಲಾಗಿದ್ದರೂ ಕೆಲವು ಬಾರಿ ಕೆಲವು ಸವಾಲುಗಳು ಎದುರಾಗುತ್ತವೆ. ಆ ಒಂದು ದೃಷ್ಟಿಯಿಂದನೇ ಇವತ್ತು ಅದು ಕಡಿಮೆ ಮಾಡೋಣ, ಆದಷ್ಟು ಅದನ್ನು ಬಹುಮಟ್ಟಿಗೆ ನಿವಾರಿಸೋಣ ಅನ್ನೋ ದೃಷ್ಟಿಯಿಂದ ಇವತ್ತಿನ ಉಡಾವಣೆಯನ್ನು ಮುಂದೂಡಲಾಗಿದೆ. ಸರ್, ಕೊನೆಯದಾಗಿ ಏನು ಹೇಳ್ತೀರಾ ತಂಡಕ್ಕೆ, ನೀವೊಂದು ವಿಜ್ಞಾನಿಯಾಗಿ? ಒಬ್ಬ ವಿಜ್ಞಾನಿಯಾಗಿ ನಾನು ಹೇಳೋದು, ನಿಮಗೆ ಮೊದಲನೇದಾಗಿ ಶುಭವಾಗಲಿ ಅಂತ 140 ಕೋಟಿ ಭಾರತೀಯರ ಪರವಾಗಿ ನಾನು ಒಬ್ಬ ಭಾರತೀಯನಾಗಿ ಹೇಳ್ತಾ ಇದ್ದೀನಿ ಅಷ್ಟೇ, ಬೇರೆ ಯಾವ ದೃಷ್ಟಿಯಿಂದನೂ. 140 ಕೋಟಿ ಭಾರತೀಯರಲ್ಲಿ ನಾನು ಒಬ್ಬನಾಗಿ ನಾನು ನಿಮ್ಮ ಯಾನಕ್ಕೆ ಶುಭವನ್ನು ಕೋರ್ತೇನೆ. ಇದು ಭಾರತೀಯರ ಕರ್ತವ್ಯ ಅನ್ನೋದನ್ನು ನಾನು ಹೇಳ್ತಾ ಇದ್ದೀನಿ. ಜೊತೆಗೆ ಒಬ್ಬ ವಿಜ್ಞಾನಿಯಾಗಿ ನೀವು ಅತಿ ಉತ್ಕೃಷ್ಟವಾದ ಅನುಭವವನ್ನು ನಿಮ್ಮ ಯಾನದ ನಡುವೆ ಪಡೆದು ಅನೇಕ ಪ್ರಯೋಗಗಳನ್ನು ನೀವು ಅಂತಾರಾಷ್ಟ್ರೀಯ ಅಂತರಿಕ್ಷ ನಿಲ್ದಾಣದಲ್ಲಿ ISS ಅಲ್ಲಿ ನಿರ್ವಹಿಸಿ 2 ವಾರಗಳ ಕಾಲ ಸಾಕಷ್ಟು ಮಾಹಿತಿಗಳನ್ನು ಪಡೆದು ಅದನ್ನು ನೀವು ತಂದು ಅದನ್ನು ಗಗನಯಾನ ಕಾರ್ಯಕ್ರಮದ ಜೊತೆ ಹಂಚಿಕೊಂಡು ನಮ್ಮ ದೇಶ ಕೂಡ ಸ್ವತಂತ್ರವಾಗಿ ಮಾನವ ಸಹಿತ ಅಂತರಿಕ್ಷ ಯಾನದಲ್ಲಿ ತ್ವರಿತವಾಗಿ ಮುಂದುವರಿಯೋದಕ್ಕೆ, ಜಗತ್ತಿಗೆ ತನ್ನ ಸಾಮರ್ಥ್ಯವನ್ನು ಮತ್ತಷ್ಟು ಪ್ರದರ್ಶಿಸುವುದಕ್ಕೆ ಅನುವಾಗಲಿ ಅಂತ ನಾನು ಶುಭಾಂಶು ಶುಕ್ಲಾ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಜೊತೆಗೆ ಅವರ ಇನ್ನೂ 3 ಗಗನಯಾತ್ರಿಗಳು, ಈ ಒಂದು ಆಕ್ಸಿಯಮ್ 4 ಅಭಿಯಾನದ ಕಮಾಂಡರ್ ಆಗಿರೋರು ಪೆಗ್ಗಿ ವಿಟ್ಸನ್ ಅಂತ, ಇನ್ನು ಇಬ್ಬರು, ಒಬ್ಬರು ಪೋಲೆಂಡ್ನವರು, ಇನ್ನೊಬ್ಬರು ಹಂಗೇರಿನವರು, ಒಟ್ಟು 4 ಜನ ತೆರಳಬೇಕಾಗಿತ್ತು ಇವತ್ತು. ಅಂದರೆ ಇವತ್ತಲ್ಲ ನಾಳೆ ತೆರಳುತ್ತಾ ಇದ್ದಾರೆ. ಎಲ್ರಿಗೂ ಶುಭವಾಗಲಿ. ಭಾರತದ ಅಂತರಿಕ್ಷ ಕಾರ್ಯಕ್ರಮ ಮತ್ತಷ್ಟು ಬೆಳೆಯಲಿ, ಮತ್ತಷ್ಟು ತಾಂತ್ರಿಕವಾಗಿ ಸಾಧನೆಗಳನ್ನು ಮಾಡಲಿ, ಮತ್ತಷ್ಟು ನಮ್ಮ ದೇಶಕ್ಕೆ ಕೊಡುಗೆಯನ್ನು ನೀಡಲಿ. ನಮ್ಮ ವಿದ್ಯಾರ್ಥಿಗಳು, ಮುಖ್ಯವಾಗಿ ನಮ್ಮ ವಿದ್ಯಾರ್ಥಿಗಳು, ವಿವಿಧ ಹಂತಗಳಲ್ಲಿ ಅಭ್ಯಾಸ ಮಾಡ್ತಾ ಇರುವಂತಹ ಕೋಟ್ಯಾಂತರ ವಿದ್ಯಾರ್ಥಿಗಳು ಇದರಿಂದ ಸ್ಫೂರ್ತಿ ಪಡೆದು ತಾವೂ ಸಹ ಇಂತಹ ಕಾರ್ಯಕ್ರಮಗಳಲ್ಲಿ ಭಾಗಿಯಾಗಿ ದೇಶಕ್ಕೆ ಕಿಂಚಿತ್ತಾದರೂ ಅಥವಾ ಸಾಕಷ್ಟು ಕೊಡುಗೆಯನ್ನು ನೀಡಿ ನಮ್ಮ ದೇಶವನ್ನು ಮತ್ತಷ್ಟು ಔನ್ನತ್ಯಕ್ಕೆ ಒಯ್ಯಲಿ ಅಂತ ನನ್ನ ಆಶೆ. ನೋಡ್ತಾ ಇರ್ಬೋದು, ಬಹಳಷ್ಟು ವಿಚಾರಗಳನ್ನು ಗುರುಪ್ರಸಾದ್ ಸರ್ ನಮ್ಮ ಜೊತೆ ಹೇಳ್ತಾ ಹೋದರು. ನಿಜಕ್ಕೂ ಕೂಡ ನಾವು ಹೆಮ್ಮೆ ಪಡುವಂತಹ ವಿಚಾರ. ಬೆಂಗಳೂರಿಂದ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಭವ್ಯ ಸುನಿಲ್, ಜಿ ಕನ್ನಡ ನ್ಯೂಸ್.